ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸೆಕೆಂಡ್ ಇಯರ್ ಡಿ ಲೀಡಿಗೆ 5 years ಪ್ರೀವಿಯಸ್ ಕ್ವಶನ್ ಪೇಪರ್ ಇಂಗ್ಲೀಷ್ MCQsನ ಸಾಲ್ವ್ ಮಾಡ್ತಾಯಿದ್ದೆ. ಇದರಲ್ಲಿ ಮೊದಲನೇ ಯೂನಿಟ್ಟು ಮತ್ತು ಸೆಕೆಂಡ್ ಯೂನಿಟನ್ನು ನಾನು ಕಂಪ್ಲೀಟ್ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದು ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ, ನಿಮಗೆ ತುಂಬ ಉಪಯೋಗ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ಇಂಗ್ಲೀಷ್ MCQ ಸಾಲ್ವ್ಡ್ ಅಂತ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಯೂನಿಟ್ 3 ಫೆಸಿಲಿಟೇಟಿಂಗ್ ಲರ್ನಿಂಗ್ ಇಂಗ್ಲೀಷ್ ಅಂತ ಇದೆ. ಅಪ್ರೋಚಸ್ಸು, ಮೆಥಡ್ಸು, ಟೆಕ್ನಿಕ್ಸು ಇದನ್ನು ನಾವು ಯೂನಿಟ್ 3ನಲ್ಲಿ ಕಲಿತೀವಿ. ಆದರೆ ನಾನೇನು ಮಾಡಿದ್ದೀನಿ, ಇಲ್ಲಿ 2021ಇಂದ 25 ಏನಿದೆ ಈ 5 years ಕ್ವಶನ್ ಪೇಪರ್ನ ನಾನು ಸಾಲ್ವ್ ಮಾಡಿದ್ದೀನಿ. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ MCQ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನಾವು ಟೈಮ್ ವೇಸ್ಟ್ ಮಾಡೋದಲ್ಲೇ ಕ್ವಶನ್ಗೆ ಹೋಗೋಣ. ಇದು ನಾನು ಏನು ಕ್ವಶನ್ಸನ್ನು ಹೇಳ್ತಾ ಇದ್ದೀನಿ ಅದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಯೂನಿಟ್ 3ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಮೊದಲನೇ ಕ್ವಶನ್ ಇದೆ ನೋಡಿ. ಟೆಲ್ ಮೀ ಅಂಡ್ ಐ ಫರ್ಗೆಟ್, ಟೀಚ್ ಮೀ ಅಂಡ್ ಐ ರಿಮೆಂಬರ್, ಇನ್ವಾಲ್ವ್ ಮೀ ಅಂಡ್ ಐ ಲರ್ನ್. ಇದು ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಅಂತ ಇದೆ. ಇದು 2021ನಲ್ಲಿ ಕೇಳಿದ್ದಾನೆ. ಅಂದರೆ ಇದು ಒಂದು ಮೆಥಡಲ್ಲಿ ಬರುತ್ತೆ. ಟೆಲ್ ಮೀ ಅಂಡ್ ಐ ಫರ್ಗೆಟ್, ನೀವು ಹೇಳಿದವೇ ನಾನು ಮರ್ತೋಗ್ತೀನಿ. ಟೀಚ್ ಮೀ ಅಂಡ್ ಐ ರಿಮೆಂಬರ್, ನೀವು ಬೋಧನೆ ಮಾಡಿದ್ವೆ ನನಗೆ ನೆನಪಲ್ಲಿ ಉಳಿಯುತ್ತೆ. ಇನ್ವಾಲ್ವ್ ಮೀ ಅಂಡ್ ಐ ಲರ್ನ್, ನನ್ನನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ಪಾಠ ಮಾಡಿದ್ವಿ ನಾನು ಕಲಿತೀನಿ ಅಂತಕ್ಕಂಥದ್ದಿದೆ ನೋಡಿ. ಟೆಲ್ ಮೀ ಅಂದಾಗ ಹೇಳಿದ್ವಿ ಮರ್ತೋಗ್ತೀನಿ, ಬೋಧನೆ ಮಾಡಿದ್ವಿ ನೆನಪಲ್ಲಿರುತ್ತೆ, ನನ್ನನ್ನು ಇನ್ವಾಲ್ವ್ ಮಾಡಿಕೊಂಡಾಗ ನಾನು ಕಲಿತೀನಿ ಅಂತಕ್ಕಂಥ ಏನು ಈ ಪ್ರಿನ್ಸಿಪಲ್ ಇದೆ, ತತ್ವ ಏನಿದೆ, ಅದು ಯಾವ ಮೆಥಡಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ದ ಸೈಲೆಂಟ್ ವೇ ಮೆಥಡ್ ನೋಡಿ. ಇದರಲ್ಲಿ ದ ಸೈಲೆಂಟ್ ವೇ ಮೆಥಡು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಸೆಲ್ಫ್ ಲರ್ನಿಂಗ್ಗೆ ಸಂಬಂಧಪಟ್ಟಿದ್ದಾಗುತ್ತೆ. ಅದೇ ಥರ ಇದು ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್, ಇದು ಯಾವುದ್ರ ಬಗ್ಗೆ ಇರುತ್ತೆ, ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಅದಕ್ಕೆ ನಾವು ಇದೇನಿದೆ ಈ ಪ್ರಿನ್ಸಿಪಲ್ ಏನಿದೆ, ಟೆಲ್ ಮೀ ಆ್ಯಂಡ್ ಐ ಫರ್ಗೆಟ್, ಟೀಚ್ ಮೀ ಆ್ಯಂಡ್ ಐ ರಿಮೆಂಬರ್, ಇನ್ವಾಲ್ವ್ ಮೀ ಆ್ಯಂಡ್ ಐ ಲರ್ನ್ ಅಂತ ಏನಾದರೂ ಬಂತು ಅಂತ ಹೇಳಿದ್ರೆ, ಈ ಸೆಂಟೆನ್ಸ್ ಬಂತು ಅಂತ ಹೇಳಿದ್ರೆ ನೀವು ಯಾವುದನ್ನು ಚೂಸ್ ಮಾಡ್ಕೋಬೇಕು, ದ ಸೈಲೆಂಟ್ ವೇ. ಯಾಕೆ ಅಂತ ಹೇಳಿದ್ರೆ ಇದು ಸ್ಟೂಡೆಂಟ್ಸ್ನ ಇನ್ವಾಲ್ವ್ ಮಾಡಿಕೊಂಡು ಪಾಠ ಮಾಡುವಂತಹ ಒಂದು ವಿಧಾನ ಆಗಿದೆ. ಅದಕ್ಕೆ ಸೈಲೆಂಟ್ ವೇ ತಗೊಳ್ಳಿ. ನಿಮ್ಮ ಸೋರ್ಸ್ ಬುಕ್ಕಲ್ಲೂ ಈ ಒಂದು ಮೆಥಡು ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಅಲ್ಲಿ ನೀವು ಬೇಕಾದರೆ ಚೆಕ್ ಮಾಡ್ಕೋಬಹುದು. ನಾವು ಕ್ವಶನ್ ನಂಬರ್ 2ಗೆ ಹೋಗೋಣ. ಇದು ಕೂಡ 2021ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ಡ್ಯಾಶ್ ಈಸ್ ದ ವೇ ಯೂಸ್ಡ್ ಟು ಅಕಂಪ್ಲಿಷ್ ಆ್ಯನ್ ಇಮಿಡಿಯೇಟ್ ಆಬ್ಜೆಕ್ಟಿವ್ ಅಂತ ಇದೆ. ಅಂದರೆ ಡ್ಯಾಶ್ ಈಸ್ ದ ವೇ, ಯಾವ ಮಾರ್ಗದಿಂದ ನಾವು ಅಕಂಪ್ಲಿಷ್ ಮಾಡ್ಕೋಬೋದು ಅಥವಾ ಕಂಪ್ಲೀಟ್ ಮಾಡ್ಬೋದು ಏನನ್ನು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಬ್ಜೆಕ್ಟಿವ್ನ ನಾವು ಕಂಪ್ಲೀಟ್ ಮಾಡೋದಕ್ಕೆ ಯಾವ ವೇಯನ್ನು ಬಳಸಬಹುದು ಅಂತ ಇದೆ. ಇದು ಅಪ್ರೋಚ್ ಆಗಲ್ಲ, ಮಾರ್ಗ ಆಗುತ್ತೆ, ಮೆಥಡ್ ಕೂಡ ಆಗಲ್ಲ, ವಿಧಾನ ಆಗುತ್ತೆ. ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಟೆಕ್ನಿಕ್ ಆಗುತ್ತೆ. ಯಾವುದೇ ಒಂದು ಇಮಿಡಿಯೇಟ್ ಆಗಿರ್ತಕ್ಕಂಥ ಆಬ್ಜೆಕ್ಟಿವ್ನ ನಾವು ಅಕಂಪ್ಲಿಷ್ ಮಾಡ್ಕೋಬೇಕು ಅಂದರೆ ತರಗತಿಯ ಒಳಗೆ ನಾವು ಪಾಠ ಮಾಡಬೇಕು ಅಂದಾಗ ನಮ್ಮ ಇಮಿಡಿಯೇಟ್ ಆಬ್ಜೆಕ್ಟಿವ್ನ ಅಕಂಪ್ಲಿಷ್ ಮಾಡೋದಕ್ಕೆ ಅಥವಾ ಸಾಧನೆ ಮಾಡೋದಕ್ಕೆ, ಕಾರ್ಯಗತ ಮಾಡೋದಕ್ಕೆ ಬಳಸುವಂತಹ ಒಂದು ವೇಯನ್ನು ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಟೆಕ್ನಿಕ್ ಅಂತ ಹೇಳ್ತೀವಿ. ಇಮಿಡಿಯೇಟ್ ಆಬ್ಜೆಕ್ಟಿವ್ ಅಂತ ಏನಾದರೂ ಬಂತು ಅಂತ ಹೇಳಿದ್ರೆ ನೀವು ಟೆಕ್ನಿಕ್ ಅಂತಲೇ ತೊಗೋಬೇಕಾಗತ್ತೆ. ನೀವು ನೆನಪಲ್ಲಿ ಇಟ್ಕೊಳ್ಳಿ, ಇಮಿಡಿಯೇಟ್ ಆಬ್ಜೆಕ್ಟಿವ್, ಅಕಂಪ್ಲಿಷ್ ಅಂತ ಪದಗಳು ಬಂತು ಅಂತ ಹೇಳಿದ್ರೆ ನೀವು ಟೆಕ್ನಿಕ್ಕನ್ನು ಯೂಸ್ ಮಾಡಲೇಬೇಕು, ನಿಮಗೆ ಅಂಕಗಳು ಲಭ್ಯ ಆಗುತ್ತೆ. 3rd ಕ್ವಶನ್ಗೆ ಮೂವ್ ಆಗೋಣ. ಈಗ ಎ ಫ್ಯೂಚರ್ ದಟ್ ಈಸ್ ಕನೆಕ್ಟೆಡ್ ಟು ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, TBLT ಅಂದರೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, ಅಂದರೆ ಚಟುವಟಿಕೆ ಆಧಾರಿತ ಭಾಷಾ ಬೋಧನೆ ಅಂತ ಹೇಳ್ಬಿಟ್ಟು. ಇದು ಕೂಡ
2021 ಕೇಳಿದ್ದಾನೆ. 2021 ಯೂನಿಟ್ 3 3 ಕ್ವಶನ್ಸನ್ನು ಕೇಳಿದ್ದಾನೆ ನೋಡಿ. TBLT ಅಂತ ಹೇಳಿದ್ರೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್, ಅಂದರೆ ಚಟುವಟಿಕೆ ಆಧಾರಿತ ಭಾಷಾ ಬೋಧನೆ. ಈ ಲಕ್ಷಣಗಳಲ್ಲಿ ABCD ಅಂತ ಇದೆ. ಮೊದಲನೇದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇದೆ, ಆಮೇಲೆ ಎಂಫಸೈಸ್ ಆನ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಇದೆ, ಡ್ವೆಲ್ಲಿಂಗ್ ಲ್ಯಾಂಗ್ವೇಜ್ ಫಾರ್ಮ್ಸ್ ಅಂತ ಇದೆ, ಎಂಜಾಯ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಇದೆ. ಸೊ ಇದರಲ್ಲಿ ಯಾವ ಲಕ್ಷಣ ಈ TBLTಗೆ ಸೂಟ್ ಆಗುತ್ತೆ ಅಂತೇಳಿದರೆ ನೀವು ಬಹಳ ಸುಲಭವಾಗಿ ಇದನ್ನು ಆಯ್ಕೆ ಮಾಡ್ಕೋಬೋದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತಕ್ಕಂಥದ್ದು, ಸಮಸ್ಯೆ ನಿವಾರಣೆ. TBLTಯ ಮುಖ್ಯವಾದಂತಹ ತತ್ವ ಲಕ್ಷಣ ಯಾವುದು ಅಂತ ಕೇಳಿದಾಗ ಸಮಸ್ಯೆ ಇರಬೇಕು. ಸಮಸ್ಯೆಯನ್ನು ನಾವೇನು ಮಾಡಬೇಕು, ನಿವಾರಣೆ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಲ್ಯಾಂಗ್ವೇಜ್ ಟೀಚಿಂಗ್ ಆಗುತ್ತೆ ಅಥವಾ ಲ್ಯಾಂಗ್ವೇಜ್ ಲರ್ನಿಂಗ್ ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಮೆಥಡನ್ನು ಹೇಳುತ್ತೆ. TBLTಯ ಪ್ರಿನ್ಸಿಪಲ್ ತತ್ವ ಅಂತ ಬಂದರೂ ಕೂಡ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಆನ್ಸರ್ ಆಗುತ್ತೆ. ಫ್ಯೂಚರ್ ಅಂತ ಹೇಳಿದ್ರೆ ಲಕ್ಷಣ ಅಂತ ಹೇಳ್ಬಿಟ್ಟು ಅಥವಾ ಲಕ್ಷಣ ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಆಗುತ್ತೆ. ಇದು ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜು ಆಗಲ್ಲ, ಡ್ವೆಲ್ಲಿಂಗ್ ಲ್ಯಾಂಗ್ವೇಜು ಆಗಲ್ಲ, ಎಂಜಾಯ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೊದಲೇ ಆಗಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ಗೆ ನೀವೇನು ಮಾಡಬೇಕಾಗತ್ತೆ, ನೀವು ಆನ್ಸರ್ ಆಗಿ ತೊಗೋಬೇಕಾಗತ್ತೆ. ನಿಮಗೆ 1 ಅಂಕ ಲಭ್ಯ ಆಗುತ್ತೆ ಅಲ್ಲಿ. ಕ್ವಶನ್ ನಂಬರ್ 4 ನೋಡೋಣ. ಇಲುಸ್ಟ್ರೇಷನ್ ಈಸ್ ಎಕ್ಸಾಂಪಲ್ ಫಾರ್ ಅಂತ ಇದೆ. ಇಲುಸ್ಟ್ರೇಷನ್ ಅಂತ ಹೇಳಿದ್ರೆ ನಾವು ಪಾಠ ಮಾಡಬೇಕಾದ್ರೆ ಕೆಲವೊಂದು ಎಕ್ಸಾಂಪಲ್ಸನ್ನು ಕೊಡ್ತೀವಿ, ಕೆಲವೊಂದು ಇಲುಸ್ಟ್ರೇಷನ್ಸನ್ನು ಕೊಡ್ತೀವಿ. ಅದು ಯಾವುದಕ್ಕೆ ಎಕ್ಸಾಂಪಲ್, ತರಗತಿಯ ಒಳಗೆ ನಾವು ಪಾಠ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಲುಸ್ಟ್ರೇಷನ್ಸನ್ನು ನಾವು ಎಕ್ಸಾಂಪಲ್ ಆಗಿ ಕೊಡ್ತೀವಿ. ಅದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳಿದ್ರೆ ಅದು ಅಪ್ರೋಚ್ಗೂ ಆಗಲ್ಲ, ಮೆಥಡು ಆಗಲ್ಲ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಲು ಆಗಲ್ಲ. ಇಲುಸ್ಟ್ರೇಷನ್ ಅಂತಕ್ಕಂಥದ್ದು ಯಾವುದಕ್ಕೆ ಎಕ್ಸಾಂಪಲ್ ನೋಡಿ, ನಾವು ಕ್ಲಾಸ್ ಒಳಗೆ ಪಾಠ ಮಾಡ್ತಕ್ಕಂಥದ್ದು ಟೆಕ್ನಿಕ್ಕನ್ನು ಬಳಸ್ಕೊಂಡು ನಾವು ಅಪ್ರೋಚು ಮೆಥಡು ಇವೆಲ್ಲ ನಾವು ಲೆಸನ್ ಪ್ಲಾನ್ ಬರೀಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಅಪ್ರೋಚ್ ಇರುತ್ತೆ, ಮೆಥಡ್ ಇರುತ್ತೆ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಲು ಕೂಡ ಇಲ್ಲಿ ಇದೆ. ಆದರೆ ಹೆಚ್ಚು ಸೂಟಬಲ್ ಆಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಟೆಕ್ನಿಕ್. ನೀವು ಟೆಕ್ನಿಕ್ಕನ್ನು ಏನು ಮಾಡ್ಬೋದು, ಇಲ್ಲಿ ಆನ್ಸರ್ ಆಗಿ ತಗೋಬೋದಾಗತ್ತೆ. 2022 ಈ ಒಂದು ಕ್ವಶನ್ಸನ್ನು ಕೇಳಿದ್ದಾನೆ. ನೀವು ಟೆಕ್ನಿಕ್ ಆಗಿ ಇದನ್ನು ತಗೋಬೇಕು. ನೆಕ್ಸ್ಟ್ ಕ್ವಶನ್ಗೆ ನಾವು ಮೂವ್ ಆಗೋಣ. ಎ ಸೆಟ್ ಆಫ್ ಅಸಂಪ್ಷನ್ಸ್ ರಿಲೇಟೆಡ್ ಅಮಾಂಗ್ ದೆಮ್ಸೆಲ್ವ್ಸ್ ಡೀಲಿಂಗ್ ವಿತ್ ದ ನೇಚರ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ನೇಚರ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್. 2023 ಈ ಒಂದು ಕ್ವಶನ್ ಕೇಳಿದ್ದಾನೆ ನೋಡಿ. ಎ ಸೆಟ್ ಆಫ್ ಅಸಂಪ್ಷನ್ಸ್ ಅಂತ ಬಂತು ಅಂತ ಹೇಳಿದ್ರೆ, ಅಂದರೆ ಅಸಂಪ್ಷನ್ಸ್ ಅಂತಂದರೆ ಕಲ್ಪನೆಗಳು. ರಿಲೇಟೆಡ್ ಅಮಾಂಗ್ ದೆಮ್ಸೆಲ್ಫ್ ಅಂದರೆ ತಮ್ಮಲ್ಲೇ ಸಂಬಂಧ ಹೊಂದಿರುತ್ತೆ. ಏನನ್ನು ಡೀಲ್ ಮಾಡುತ್ತೆ, ಡೀಲಿಂಗ್ ವಿತ್ ದ ನೇಚರ್ ಆಫ್ ಲ್ಯಾಂಗ್ವೇಜ್, ಇದು ಭಾಷಾ ಸ್ವಾಭಾವಿಕತೆಯ ಬಗ್ಗೆ ಡೀಲ್ ಮಾಡುತ್ತೆ. ಮತ್ತು ಅಂಡ್ ನೇಚರ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್, ಇದು ಭಾಷಾ ಕಲಿಕಾ ಮತ್ತು ಬೋಧನೆಯ ಒಂದು ನೇಚರ್ ಅಂದರೆ ಸ್ವಾಭಾವಿಕತೆಯ ಜೊತೆನೂ ಕೂಡ ಅದು ಏನು ಮಾಡುತ್ತೆ, ಡೀಲ್ ಮಾಡುತ್ತೆ. ಇಲ್ಲಿ ನೋಡಿ, ಎ ಸೆಟ್ ಆಫ್ ಅಸಂಪ್ಷನ್ಸ್ ಅಂತ ಹೇಳಿದ್ವಿ, ಒಂದು ಸೆಟ್ ಆಫ್ ಕಲ್ಪನೆಗಳು ಅಂತ ಹೇಳಿದ್ವಿ, ನಿಮ್ಗೆ ಗೊತ್ತೇ ಇದೆ. ರಿಲೇಟೆಡ್ ಅಮಾಂಗ್ ದೆಮ್ಸೆಲ್ಫ್ ಅಂತ ಹೇಳಿದ್ವಿ, ತಮ್ಮಲ್ಲೇ ಸಂಬಂಧ ಹೊಂದಿರುತ್ತೆ. ಏನನ್ನು ಡೀಲ್ ಮಾಡುತ್ತೆ, ನೇಚರ್ ಆಫ್ ಲ್ಯಾಂಗ್ವೇಜ್ನೂ ಡೀಲ್ ಮಾಡುತ್ತೆ, ನೇಚರ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಟೀಚಿಂಗ್ನೂ ಕೂಡ ಏನು ಮಾಡುತ್ತೆ, ಡೀಲ್ ಮಾಡುತ್ತೆ. ನೀವು ಎ ಸೆಟ್ ಆಫ್ ಅಸಂಪ್ಷನ್ಸ್ ಅಂತ ಬಂತು ಅಂತ ಹೇಳಿದ್ವಿ, ನೀವು ಯಾವುದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಪ್ರೋಚ್ಗೆ ಹೋಗಿ. ಅಪ್ರೋಚ್ ಇದಕ್ಕೆ ಆನ್ಸರ್. ಸೆಟ್ ಆಫ್ ಅಸಂಪ್ಷನ್ಸ್ ಅಂತ ಬಂತು ಅಂತ ಹೇಳಿದ್ವಿ, ನೀವು ಅಪ್ರೋಚ್ಗೆ ಹೋಗಿ. ಇದು ನಿಮ್ಮ 3rd ಲೆಸನ್ನಲ್ಲಿ ಯೂನಿಟ್ 3 ಇದನ್ನು ಕೊಟ್ಟಿದ್ದಾನೆ. ಬೇಕಾದರೆ ಸೋರ್ಸ್ ಬುಕ್ಕನ್ನು ಒಂದು ಸತಿ ನೋಡಿ. ಆ್ಯಂಡ್ ಅಪ್ರೋಚ್ ಏನಾಗುತ್ತೆ, ಇದಕ್ಕೆ ಆನ್ಸರ್ ಆಗುತ್ತೆ. ಎ ಸೆಟ್ ಆಫ್ ಅಸಂಪ್ಷನ್ಸ್ ಅಂತ ಬಂತು ಅಂತ ಹೇಳಿದ್ರೆ ನೀವು ಎಲ್ಲಿಗೆ ಹೋಗಬೇಕಾಗತ್ತೆ, ಆ್ಯಂಡ್ ಅಪ್ರೋಚ್ ಅಂತಲೇ ನೀವು ತೊಗೋಬೇಕಾಗತ್ತೆ. ಅಸಂಪ್ಷನ್ ಬಂತು ಅಂದರೆ ಅಪ್ರೋಚನ್ನೇ ತೊಗೋಬೇಕಾಗತ್ತೆ ನೀವು. ಕ್ವಶನ್ ನಂಬರ್ 6 ಹೋಗೋಣ. ಡ್ಯಾಶ್ ಇಸ್ ದ ವೇ ಟು ಅಕಂಪ್ಲಿಷ್ ಆನ್ ಇಮಿಡಿಯೇಟ್ ಆಬ್ಜೆಕ್ಟ್. ನೋಡಿ ಮತ್ತೆ ಬಂತು ನೋಡಿ, ಅಕಂಪ್ಲಿಷ್ ಮತ್ತು ಇಮಿಡಿಯೇಟ್ ಆಬ್ಜೆಕ್ಟ್ 2021 ಕೇಳಿದ್ದ ಇದು.
ಮತ್ತು ಇನ್ನು ಏನಾಯ್ತಿದು 2024ನಲ್ಲಿ ಮತ್ತೆ ಬಂದಿದೆ ನೋಡಿ ಡ್ಯಾಶ್ ಈಸ್ ದ ವೇ ಟು ಅಕಂಪ್ಲಿಷ್ ಆ್ಯನ್ ಇಮಿಡಿಯೇಟ್ ಆಬ್ಜೆಕ್ಟ್ 2024ಅಲ್ಲಿ ಮತ್ತೆ ಕೇಳಿದ್ದಾನೆ. ನಿಮಗೆ ಈಗಾಗಲೇ ಅದು ಆನ್ಸರ್ ಗೊತ್ತಿದೆ, ಟೆಕ್ನಿಕ್ ಅಂತಕ್ಕಂಥದ್ದು ಗೊತ್ತಿದೆ. ಅಂದರೆ ಅಕಂಪ್ಲಿಷು ಇಮಿಡಿಯೇಟ್ ಆಬ್ಜೆಕ್ಟಿವ್ ಅಂದರೆ ತುಂಬಾ ಇಮಿಡಿಯೇಟ್ ಆಬ್ಜೆಕ್ಟಿವ್ನ ನಾವು ಅಕಂಪ್ಲಿಷ್ ಮಾಡಬೇಕಾದ್ರೆ ಅದನ್ನು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಟೆಕ್ನಿಕ್ ಅಂತಲೇ ಹೇಳ್ತೀವಿ. ಅದಕ್ಕೆ ನೀವು ಟೆಕ್ನಿಕ್ಕನ್ನೇ ಏನು ಮಾಡಬೇಕಾಗತ್ತೆ, ಆನ್ಸರ್ ಆಗಿ ತಗೋಬೇಕಾಗತ್ತೆ. ಕ್ವಶನ್ ನಂಬರ್ 7ಗೆ ಹೋಗೋಣ. ಈಗ ಕ್ವಶನ್ ನಂಬರ್ 7ಅಲ್ಲಿ ಏನಿದೆ, ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ದ ಅಪ್ರೋಚ್ ದಟ್ ಈಸ್ ಬೇಸ್ಡ್ ಆನ್ ವರ್ಡ್ಸ್ ಆ್ಯಂಡ್ ವರ್ಡ್ ಕಾಂಬಿನೇಷನ್ ಅಂತ ಇದೆ ನೋಡಿ. ವರ್ಡ್ಸ್ ಮತ್ತು ವರ್ಡ್ ಕಾಂಬಿನೇಷನ್ ಅಂತ ಎಲ್ಲಾದರೂ ಪದಗಳು ಬಂದಾಗ, ವರ್ಡು ಮತ್ತು ಪದಗಳು ಮತ್ತು ಪದಗಳ ಸಂಯೋಜನೆ ಅಂತ ಬಂದಾಗ, ಇದು 2025ನಲ್ಲಿ ಕೇಳಿದ್ದಾನೆ. ನೀವು ಇದನ್ನು ಲೆಕ್ಸಿಕಲ್ ಅಪ್ರೋಚ್ ಅಂತಲೇ ತಗೋಬೇಕು. ಪದಗಳ ಸಂಯೋಜನೆ ಬಂದಾಗ ಲೆಕ್ಸಿಕಲ್ ಅಪ್ರೋಚ್ ಅಂದರೆ ಡಿಕ್ಷನರಿಯಲ್ಲಿ ಇರ್ತಕ್ಕಂಥ ಪದಗಳು ಅಂತ ಹೇಳ್ಬಿಟ್ಟು ಲೆಕ್ಸಿಕಲ್ ಅಪ್ರೋಚನ್ನೇ ನೀವೇನು ಮಾಡಬೇಕು, ಆನ್ಸರ್ ಆಗಿ ತೊಗೋಬೇಕು. ವರ್ಡ್ಸ್ ಮತ್ತು ವರ್ಡ್ ಕಾಂಬಿನೇಷನ್ ಅಂತ ಏನಾದರೂ ಬಂತು, ಆ ಒಂದು ಕ್ವಶನಲ್ಲಿ ಇತ್ತು, ಅದು MCQನಲ್ಲಿ ಇದೆ ಅಂತ ಹೇಳಿದ್ರೆ ಲೆಕ್ಸಿಕಲ್ ಅಪ್ರೋಚ್ ಇದ್ದೇ ಇರುತ್ತೆ. ಪದಗಳು ಮತ್ತು ಪದಗಳ ಸಂಯೋಜನೆ ಅಂತ ಬಂತು ಅಂತ ಹೇಳಿದ್ರೆ ನೀವೇನು ತೊಗೋಬೇಕು, ಲೆಕ್ಸಿಕಲ್ ಅಪ್ರೋಚನ್ನೇ ತೊಗೋಬೇಕು, ಇನ್ಯಾವುದನ್ನು ಆಪ್ಷನ್ ತೊಗೋಬಾರ್ದು. ಇಲ್ಲುಸ್ಟ್ರೇಷನ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ನೋಡಿ, ಇದು ಕೂಡ ಮೊದಲು ಬಂದಿತ್ತು 2022ನಲ್ಲಿ ಬಂದಿತ್ತು ಮೇ ಬಿ ನೋಡಿ. ಇಲ್ಲುಸ್ಟ್ರೇಷನ್ ಈಸ್ ಎನ್ ಎಕ್ಸಾಂಪಲ್ ಫಾರ್ 2025ನಲ್ಲಿ ಮತ್ತೆ ಇದನ್ನು ಕೇಳಿದ್ದಾನೆ. ಇಲ್ಲುಸ್ಟ್ರೇಷನ್ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಅದನ್ನು ಹೇಳಿದ್ದೀನಿ ನಾನು. ಟೆಕ್ನಿಕ್ಗೆ ಏನಾಗುತ್ತೆ, ಇಲ್ಲುಸ್ಟ್ರೇಷನ್ ಎಕ್ಸಾಂಪಲ್ ಆಗುತ್ತೆ ಅಂದರೆ ಕ್ವಶನ್ ಏನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ 5 ಇಯರ್ಸ್ ಕ್ವಶನ್ಸನ್ನ ನೀವು ಸಾಲ್ವ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಹೋದರೆ ಇದರಲ್ಲಿರ್ತಕ್ಕಂಥ ಕ್ವಶನ್ಗಳೇ ಬಹುತೇಕ ನಿಮಗೆ 2026ಅಲ್ಲಿ ಏನು ನಡೆಯುತ್ತೆ ಎಕ್ಸಾಮಿನೇಷನ್ನು, ಸೆಕೆಂಡ್ ಇಯರ್ DLED ಎಕ್ಸಾಮಿನೇಷನ್ ಏನು ನಡೆಯುತ್ತೆ ಅದಕ್ಕೂ ಕೂಡ ಇದೇ ಕ್ವಶನ್ಗಳು ಬರ್ತಕ್ಕಂಥ ಚಾನ್ಸಸ್ಸು ಹೆಚ್ಚು ಇದೆ. ಅದಕ್ಕೋಸ್ಕರ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಟೋಟಲ್ ಆಗಿ ಥರ್ಡ್ ಯೂನಿಟಿಂದ 5 ಇಯರ್ಸಲ್ಲಿ ನೀವು 1 to 8 ಕ್ವಶನ್ಸ್ ಇದೆ ನೋಡಿ. 1 to 8 ಕ್ವಶನ್ಸ್ಗಳನ್ನು ಕೇಳಿದ್ದಾನೆ. ನಾನು 1 to 8 ಏನು ಮಾಡಿ ನಿಮಗೆ ಸಾಲ್ವ್ ಮಾಡೀನಿ. ಮತ್ತೊಂದು ಸರ್ತಿ ಬೇಗ ನೋಡ್ಕೊಂಬಂದ್ಬಿಡೋಣ. ಅದು ನೋಡಿ, ಇಲ್ಲಿ ಟೆಲ್ ಮಿ ಆ್ಯಂಡ್ ಐ ಫರ್ಗೆಟ್ ಅಂತ ಬಂತು ಅಂತ ಹೇಳಿದ್ರೆ ನೀವು ಸೈಲೆಂಟ್ ವೇ ತೊಗೊಳ್ಳಿ. ಆಮೇಲೆ ಸೆಕೆಂಡ್ ಒನ್ ಡ್ಯಾಶ್ ಇಸ್ ದ ವೇ ಯೂಸ್ ಟು ಅಕಂಪ್ಲಿಷ್, ನಾನು ಹೇಳಿದೆ ಟೆಕ್ನಿಕ್ 2021ನಲ್ಲಿ ಕೇಳಿದ್ದಾನೆ. ಮತ್ತು ಫ್ಯೂಚರ್ ದಟ್ ಈಸ್ ಕನೆಕ್ಟೆಡ್ ಟು ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ TBLT ಬಂತು. ಲಕ್ಷಣ ಕೇಳ್ದ ಅಥವಾ ತತ್ವ ಪ್ರಿನ್ಸಿಪಲ್ ಕೇಳ್ದ ಅಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗೇ ತೊಗೋಬೇಕಾಗುತ್ತೆ ನೋಡಿ. ಮತ್ತು ಇಲ್ಲುಸ್ಟ್ರೇಷನ್ ಎಕ್ಸಾಂಪಲ್ ಫಾರ್, ಇಲ್ಲುಸ್ಟ್ರೇಷನ್ ಯಾವುದಕ್ಕೆ ಎಕ್ಸಾಂಪಲ್ 2022ನಲ್ಲಿದೆ. ಇಲ್ಲುಸ್ಟ್ರೇಷನ್ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಟೆಕ್ನಿಕ್ ಅಂದರೆ ಪಾಠ ಮಾಡಬೇಕಾದ್ರೆ ನಾವು ಟೆಕ್ನಿಕನ್ನು ಬಳಸ್ಕೊಂಡು ಇಲ್ಲುಸ್ಟ್ರೇಷನ್ನ ಒಂದು ಟೆಕ್ನಿಕ್ ಆಗಿ ಬಳಸ್ಕೊಂಡು ನಾವು ಏನು ಮಾಡ್ತೀವಿ, ಪಾಠ ಮಾಡ್ತೀವಿ ಅಂತಕ್ಕಂಥದ್ದು. ಈ ಸೆಟ್ ಆಫ್ ಅಸಂಪ್ಷನ್ಸ್ ಅಂತ ಬಂತು ಅಂತ ಹೇಳಿದ್ರೆ ನೀವು ಅಪ್ರೋಚನ್ನು ತೊಗೊಳ್ಳೇಬೇಕಾಗತ್ತೆ. ನೀವು ಇನ್ಯಾವುದೋ ಆಪ್ಷನ್ ತೊಗೋಬಾರ್ದು. ಮತ್ತು ಇದೆ ನೋಡಿ, ಡ್ಯಾಶ್ ಇಸ್ ದ ವೇ ಟು ಅಕಂಪ್ಲಿಷ್ ಇಮಿಡಿಯೇಟ್ ಆಬ್ಜೆಕ್ಟಿವ್ 2021ನಲ್ಲೂ ಇದೆ, 24ರಲ್ಲೂ ಇದೆ ಟೆಕ್ನಿಕ್ ಇದು. ಆಮೇಲೆ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ನಲ್ಲಿ ವರ್ಡ್ಸ್ ಆ್ಯಂಡ್ ವರ್ಡ್ ಕಾಂಬಿನೇಷನ್ ಅಂತ ಬಂತು ಅಂದರೆ ಪದಗಳು ಮತ್ತು ಪದಗಳ ಸಂಯೋಜನೆ ಅಂತ ಬಂತು ಅಂತ ಹೇಳಿದ್ರೆ ನೀವೇನು ತೊಗೋಬೇಕಾಗುತ್ತೆ, ಲೆಕ್ಸಿಕಲ್ ಅಪ್ರೋಚ್ ಅಂತಲೇ ನೀವು ತೊಗೋಬೇಕಾಗುತ್ತೆ. ಪದಗಳ ಸಂಯೋಜನೆ, ವರ್ಡ್ಸ್ ಆ್ಯಂಡ್ ವರ್ಡ್ ಕಾಂಬಿನೇಷನ್ ನೆನಪಲ್ಲಿಟ್ಕೊಳ್ಳಿ, ಲೆಕ್ಸಿಕಲ್ ಅಪ್ರೋಚ್ಗೆ ಸಂಬಂಧ ಇದೆ. ಮತ್ತು ಈ ಕ್ವಶನ್ ರಿಪೀಟ್ ಆಗಿದೆ. ಇಲ್ಲುಸ್ಟ್ರೇಷನ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್, ಯಾವುದಕ್ಕೆ ಎಕ್ಸಾಂಪಲ್ ಇದು, ಟೆಕ್ನಿಕ್ಗೆ. ನಾನು 8 ಕ್ವಶನ್ಗಳನ್ನು ಏನು ಈಗ ಸಾಲ್ವ್ ಮಾಡಿದ್ದೀನಿ. ಅದು ಬಹುತೇಕ ಮತ್ತೆ ನಿಮಗೆ ಎಕ್ಸಾಮಿನೇಷನಲ್ಲಿ ಕಾಣಿಸಿಕೊಳ್ಳುವಂಥ ಉಪಯೋಗ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅದಕ್ಕೆ ನೀವು ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಓದ್ಕೊಳ್ಳಿ. ಮತ್ತು ಹೆಚ್ಚು ನೀವೇನು ಮಾಡಿ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನೋಡಿಕೊಂಡು ಏನಾಗುತ್ತೆ, ನಿಮಗೆ ಹೆಚ್ಚು ಅರ್ಥ ಆಗುತ್ತೆ. ಸೋರ್ಸ್ ಬುಕ್ ತುಂಬ ಬಲ್ಕಿ ಇದೆ, ದೊಡ್ಡದಿದೆ, ಓದೋಕ್ಕಾಗಲ್ಲ. ಅದಕ್ಕೆ ನೀವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಇಂಗ್ಲೀಷ್ ಎಕ್ಸಾಮಿನೇಷನ್ನ ಫೇಸ್ ಮಾಡಿದ್ರೆ ನಿಮಗೆ ಹೆಚ್ಚು ಅಂಕಗಳು ಲಭ್ಯ ಆಗುತ್ತೆ. ಮತ್ತು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಇದೇನಾಗುತ್ತೆ, ತುಂಬ ಉಪಯೋಗ ಆಗುತ್ತೆ ಅಂಥೇಳಿ ನಿಮಗೇನಾದರೂ ಇದರಲ್ಲಿ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಅನಿಸಿದ್ರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನನ್ನ ಹೊಸ ವೀಡಿಯೋಗಳು ನಿಮಗೆ ಅತಿ ಬೇಗ ಸಿಗುತ್ತೆ. ಆಲ್ ದಿ ಬೆಸ್ಟ್ ಅಂಥೇಳಿ ಚೆನ್ನಾಗಿ ಓದ್ಕೊಳ್ಳಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.